ದಾವಣಗೆರೆ ಜಿಲ್ಲೆಯಲ್ಲಿ ನೆಲಕಚ್ಚಿದೆ ಭತ್ತದ ಬೆಳೆ. ನೆಲಸಮವಾದಂತಹ ಕಟಾವಿಗೆ ಇದೀಗ ಬಂದಿತ್ತು ಈ ಭತ್ತದ ಬೆಳೆ. ಸತತ 3 ದಿನಗಳಿಂದ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ದಾವಣಗೆರೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೀವಿ. ರೈತರು ಬೆಳೆದಂತಹ ಬೆಳೆ ಏನಾಗಿದೆ ಅಲ್ಲಿಂದ ನೆಲಸಮವಾದಂತಹ ಕಟಾವಿಗೆ ಬಂದಿತ್ತು ಈ ಒಂದು ಭತ್ತದ ಬೆಳೆ. ಸತತ 3 ದಿನಗಳಿಂದ ಬಿರುಗಾಳಿ ಸಹಿತ ಮಳೆ ಬಂದಿದೆಯಲ್ಲ, ಅದು ಮಾಗಾನಹಳ್ಳಿ ಆಗಿರ್ಬೋದು, ಅಮೃತನಗರ ಆಗಿರ್ಬೋದು, ಕಡ್ಲೆಬಾಳ ಆಗಿರ್ಬೋದು, ಅರಸಾಪುರ ಆಗಿರ್ಬೋದು, ಹೀಗೆ ಇಲ್ಲೆಲ್ಲ ಕೂಡ ಈಗ ತಾವು ಬೆಳೆದಂತಹ ಬೆಳೆ ನೆಲಕಚ್ಚಿದ್ದನ್ನು ನೋಡಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಹುತೇಕ ಗ್ರಾಮಗಳಲ್ಲಿ ನಷ್ಟ ಉಂಟಾಗಿದೆ. ಆಲಿಕಲ್ಲು ಮಳೆಯಿಂದ ರೈತರ ಬದುಕಿನ ಮೇಲೆ ಇದೀಗ ಬರೆ ಬಿದ್ದಿದೆ. ಮಾಗನಹಳ್ಳಿ, ಅಮೃತನಗರ ಗ್ರಾಮಗಳಲ್ಲಿ ಬೆಳೆ ನಷ್ಟ ಆಗಿದೆ. ಭತ್ತದ ಬೆಳೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಪಾಪ ಬೆಳೆದಂತಹ ಬೆಳೆ ಎಷ್ಟರ ಮಟ್ಟಿಗೆ ನೆಲ ಕಚ್ಚಿದೆ ಅಂತ ಹೇಳಿ. ಅಂದಾಜು 316.5 ಹೆಕ್ಟೇರ್ನಷ್ಟು, 24.44 ಹೆಕ್ಟೇರ್ ಅಡಿಕೆ, 11.72 ಹೆಕ್ಟೇರ್ ಪಪ್ಪಾಯ ಬೆಳೆ ನಾಶ ಆಗಿದೆ. ಇಂತಹ ಸಂದರ್ಭದಲ್ಲಿ ರೈತರು ಇದೀಗ ನಾವು ಜೀವನ ನಡೆಸೋದು ಹೇಗೆ ಅಂತ ಕೇಳ್ತಿದ್ದಾರೆ. ಮಳೆಯಿಂದ 18 ಮನೆಗಳು ಭಾಗಶಃ ಕುಸಿತ ಆಗಿದೆ. 365.15 ಹೆಕ್ಟೇರ್ ಭತ್ತ ಅಂದಾಜು ಹಾನಿಯಾಗಿದೆ. ಹೀಗಾಗಿ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ.